ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುಮಾ. ನನ್ನ ವಯಸ್ಸು 42 ವರ್ಷ. ನನ್ನ ಇಡೀ ಜೀವನದ ಕಥೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಜನಿಸಿದ್ದು 1984ರಲ್ಲಿ. 1984ರ ಆ ದಿನಗಳಲ್ಲಿ ನಮ್ಮ ಹಳ್ಳಿ ಇಂದಿನಂತಿರಲಿಲ್ಲ. ಹಸಿರು ಕಾಡುಗಳ ಮಧ್ಯೆ ಹಂಚಿ ಹೋಗಿದ್ದ ಮನೆಗಳು, ಮಣ್ಣಿನ ರಸ್ತೆಗಳು. ನಾನು ಕಣ್ಣು ಬಿಟ್ಟಾಗ ಕಂಡದ್ದು ಒಂದು ದೊಡ್ಡ ಹಳೆಯ ಮನೆ. ಅದು ಕೇವಲ ಮಣ್ಣು ಕಲ್ಲುಗಳ ಕಟ್ಟಡವಾಗಿರಲಿಲ್ಲ. ಅಲ್ಲಿ ಅಸಹಾಯಕತೆ, ಬಡತನ ಮತ್ತು ಮನುಷ್ಯರ ಅಹಂಕಾರದ ಗೋಡೆಗಳಿದ್ದವು. ನಮ್ಮದು 5 ಜನರ ಪುಟ್ಟ ಸಂಸಾರವಾಗಿದ್ದರೂ ಆ ದೊಡ್ಡ ಮನೆಯ 15ಕ್ಕೂ ಹೆಚ್ಚು ಜನರ ಗದ್ದಲದಲ್ಲಿ ನಮ್ಮ ಧ್ವನಿ ಅಡಗಿ ಹೋಗುತ್ತಿತ್ತು. ನನ್ನ ಅಪ್ಪ ಮನೆಯ ಹಿರಿಯ ಮಗ, ಆದರೆ ಅವರಿಗೆ ಮನೆಯಲ್ಲಿ ಯಾವುದೇ ಗೌರವವಿರಲಿಲ್ಲ. ಅಪ್ಪ ಒಬ್ಬ ಕೂಲಿ ಕಾರ್ಮಿಕ. ದಿನವಿಡೀ ಕೆಸರಿನಲ್ಲಿ ಬಿದ್ದು ದುಡಿದು ಬರುತ್ತಿದ್ದರು. ಆದರೆ ಸಂಜೆ ಮನೆಗೆ ಬರುವಾಗ ಅವರು ತರುತ್ತಿದ್ದದ್ದು ಪ್ರೀತಿಯನ್ನಲ್ಲ, ಬದಲಾಗಿ ಸಾರಾಯಿಯ ವಾಸನೆಯನ್ನು. ಅಪ್ಪನ 4 ಜನ ತಮ್ಮಂದಿರು ಮತ್ತು 2 ತಂಗಿಯರು ಆ ಮನೆಯಲ್ಲಿಯೇ ಇದ್ದರು. ವಿಚಿತ್ರವೆಂದರೆ ಅಪ್ಪನ 3 ತಮ್ಮಂದಿರು ಮತ್ತು ಒಬ್ಬಳು ತಂಗಿ ಮದುವೆಯಾಗದೆ ಅಲ್ಲಿಯೇ ಉಳಿದುಕೊಂಡಿದ್ದರು. ಇನ್ನೊಬ್ಬ ಅತ್ತೆ ಗಂಡನನ್ನು ಬಿಟ್ಟು 2 ಮಕ್ಕಳೊಂದಿಗೆ ತವರಿಗೆ ಬಂದು ನೆಲೆಸಿದ್ದಳು. ನನ್ನ ತಾಯಿ ಆ ಮನೆಗೆ ಬಂದ ದಿನದಿಂದಲೂ ಅವಳಿಗೆ ಸುಖವೆಂಬುದು ಮರೀಚಿಕೆಯಾಗಿತ್ತು. ಅಪ್ಪ ಕುಡಿದು ಬಂದು ಅಮ್ಮನ ಮೇಲೆ ಕೈ ಮಾಡುವುದು ನಿತ್ಯದ ಕಾಯಕವಾಗಿತ್ತು. ಆದರೆ ನನ್ನ ತಾಯಿ ಸಹನ ಸಹಕಾರ ಮೂರ್ತಿ. ಅಪ್ಪ ಎಷ್ಟು ಹೊಡೆದರೂ ಒಂದು ಸಣ್ಣ ಸದ್ದು ಮಾಡುತ್ತಿರಲಿಲ್ಲ. ಅಪ್ಪನ ಮೇಲೆ ಅವಳು ಎಂದು ದೂರು ಹೇಳುತ್ತಿರಲಿಲ್ಲ. ಬಹುಶಃ ಅವಳ ಮೌನವೇ ಆ ಮನೆಯ ಇತರರಿಗೆ ಅಸ್ತ್ರವಾಯಿತು. ಅಪ್ಪನ ತಂಗಿಯರು ಅಮ್ಮನಿಗೆ ಅಕ್ಷರಶಃ ನರಕ ದರ್ಶನ ಮಾಡಿಸುತ್ತಿದ್ದರು. ಅಪ್ಪ ಮನೆಯಲ್ಲಿ ಇಲ್ಲದಿದ್ದಾಗ ಅಮ್ಮನಿಗೆ ಚುಚ್ಚು ಮಾತುಗಳಿಂದ ಘಾಸಿಗೊಳಿಸುತ್ತಿದ್ದರು. ನೀನು ಕೆಲಸ ಮಾಡುವುದಿಲ್ಲ, ನೀನು ಬಂದ ಮೇಲೆ ಈ ಮನೆಗೆ ದರಿದ್ರ ಬಂತು, ಗಂಡನನ್ನು ಬಿಟ್ಟು ಬಂದವಳು ಎಂದು ನಮ್ಮನ್ನು ಹೀಯಾಳಿಸುತ್ತೀಯಾ ಎಂದು ಇಲ್ಲಸಲ್ಲದ ಸುಳ್ಳುಗಳನ್ನು ಸೃಷ್ಟಿಸುತ್ತಿದ್ದರು. ಅಮ್ಮ ಯಾವುದನ್ನು ಪ್ರತಿಭಟಿಸುತ್ತಿರಲಿಲ್ಲ. ಸಂಜೆ ಅಪ್ಪ ಕುಡಿದು ಮನೆಗೆ ಬಂದ ತಕ್ಷಣ ಈ ಅತ್ತೆಯಂದಿರು ಬೆಂಕಿಗೆ ತುಪ್ಪ ಸುರಿಯುವಂತೆ ಅಪ್ಪನ ಕಿವಿ ಚುಚ್ಚುತ್ತಿದ್ದರು. ಅಪ್ಪ ಕುಡಿತದ ಅಮಲಿನಲ್ಲಿ ಸರಿ ತಪ್ಪುಗಳನ್ನು ಯೋಚಿಸದೆ ಅಮ್ಮನನ್ನು ಅಮಾನವೀಯವಾಗಿ ಹೊಡೆಯುತ್ತಿದ್ದರು. ಮನೆಯ ಹಿರಿಯರಾದ ಅಜ್ಜ ಮತ್ತು ಅಜ್ಜಿ ನಮಗೆ ಆಸರೆಯಾಗಬೇಕಿತ್ತು. ಆದರೆ ಅಜ್ಜ ಒಂದು ರೀತಿಯ ರೌಡಿಯಂತೆ ವರ್ತಿಸುತ್ತಿದ್ದ. ಯಾರು ಅವನ ಎದುರು ಮಾತನಾಡುವಂತಿರಲಿಲ್ಲ. ಇನ್ನು ಅಜ್ಜಿ, ಅವಳ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಅರೆ ಹುಚ್ಚಿಯಂತೆ ವರ್ತಿಸುತ್ತಿದ್ದಳು. ಮನೆಯಲ್ಲಿ ಯಾರಿಗೂ ಶಾಲೆಯ ಮೆಟ್ಟಿಲು ಹತ್ತಿದ ಅನುಭವವಿರಲಿಲ್ಲ. ಜ್ಞಾನವಿಲ್ಲದ ಕಡೆ ಪ್ರೀತಿಗಿಂತ ಹೆಚ್ಚಾಗಿ ಹಿಂಸೆಯೇ ತಾಂಡವವಾಡುತ್ತಿತ್ತು. ಅತ್ತೆಯೆಂದರೆ ಕಿರುಕುಳ ಎಷ್ಟು ಮಿತಿಮೀರಿತೆಂದರೆ ಅಮ್ಮನಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡುತ್ತಿರಲಿಲ್ಲ. ದುಡಿಯುವ ಗಂಡಸರಿಗೆ ಮೊದಲು ಹಾಕಬೇಕು, ನಿನಗೆ ಯಾಕೆ ಬೇಕು ಎಂಬ ತಿರಸ್ಕಾರ. ಅಪ್ಪನ ಹೊಡೆತ. ಸರಿಯಾದ ಊಟವಿಲ್ಲದೆ ಅಮ್ಮ ಎಷ್ಟೊಂದು ಬಡಕಲಾಗಿದ್ದಳೆಂದರೆ ಅವಳ ಮೈಮೇಲಿನ ಮೂಳೆಗಳನ್ನು ಎಣಿಸಬಹುದಿತ್ತು. ಸದಾ ಕಣ್ಣೀರು ಹಾಕುತ್ತಿದ್ದ ಅವಳ ಕಣ್ಣುಗಳು ಗುಳಿ ಬಿದ್ದಿದ್ದವು. ಅಮ್ಮನಿಗೆ ಆ ಮನೆಯಲ್ಲಿ ಪ್ರೀತಿಯಿಂದ ಮಾತನಾಡಿಸುವ ಅಥವಾ ಅವಳ ಕಾಳಜಿ ಮಾಡುವ ಒಂದೇ ಒಂದು ಜೀವವೂ ಇರಲಿಲ್ಲ. ಈ ಮನೆಯಲ್ಲಿ ಹುಟ್ಟುವ ಮಕ್ಕಳ ಭವಿಷ್ಯವೇನು ಎಂಬ ಪ್ರಶ್ನೆ ಅಮ್ಮನನ್ನು ಕಾಡುತ್ತಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅಮ್ಮನ ಮೊದಲ ಹೆರಿಗೆಯ ಸಮಯದಲ್ಲಿ ನಡೆದ ಆ ಘಟನೆ ಇಡೀ ಕುಟುಂಬದ ಕ್ರೌರ್ಯಕ್ಕೆ ಸಾಕ್ಷಿಯಾಗಿತ್ತು. ಕತ್ತಲ ರಾತ್ರಿಯ ನಂತರ ಬೆಳಕು ಬರಲೇಬೇಕು ಎಂಬುದು ಪ್ರಕೃತಿ ನಿಯಮ. ಆದರೆ ನಮ್ಮ ಅಮ್ಮನ ಪಾಲಿಗೆ ಆ ಬೆಳಕು ಸುಲಭವಾಗಿ ಬರಲಿಲ್ಲ. ಅಮ್ಮ ಮೊದಲ ಬಾರಿ ಗರ್ಭಿಣಿಯಾದಾಗ ತನ್ನ ಕಷ್ಟಗಳೆಲ್ಲ ಈ ಮಗುವಿನ ಮುಖ ನೋಡಿದ ಮೇಲೆ ಕಳೆಯಬಹುದು ಎಂದು ಕನಸು ಕಂಡಿದ್ದಳು. ಆದರೆ ಆ ಮನೆಯ ಕ್ರೌರ್ಯ ಹಸುಗೂಸನ್ನು ಬಿಡಲಿಲ್ಲ. ಅಮ್ಮನಿಗೆ ಮೊದಲ ಮಗುವಾಗಿ ಹೆಣ್ಣು ಮಗು ಜನಿಸಿತು. ಅವಳೇ ನನ್ನ ಅಕ್ಕ. ಆದರೆ ಆ ಮಗು ಹುಟ್ಟಿದ ಕ್ಷಣದಿಂದಲೇ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತು. ನನ್ನ ಅಜ್ಜಿ ಮತ್ತು ಅತ್ತೆಯಂದಿರು ಆ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಳ್ಳುವ ಬದಲಿಗೆ ವಿಚಿತ್ರವಾದ ವದಂತಿಯನ್ನು ಹಬ್ಬಿಸಿದರು. ಇವಳು ಹೆಣ್ಣಲ್ಲ, ಇದೊಂದು ಮಂಗಳಮುಖಿ ಎಂದು ಸುಳ್ಳು ಹೇಳಿ ಅಮ್ಮನ ಮನಸ್ಸನ್ನು ಛಿದ್ರಗೊಳಿಸಿದರು. ಒಬ್ಬ ತಾಯಿಗೆ ತನ್ನ ಮಗುವಿಗೆ ಹಾಲುಣಿಸುವುದಕ್ಕಿಂತ ದೊಡ್ಡ ಸುಖ ಮತ್ತೊಂದಿಲ್ಲ. ಆದರೆ ಕ್ರೂರಿಗಳಾದ ಅತ್ತೆಯಂದಿರು ಮಗು ಅಳುತ್ತಿದ್ದರೂ ಅಮ್ಮನ ಹತ್ತಿರ ಬಿಡುತ್ತಿರಲಿಲ್ಲ. ನೀನು ಮುಟ್ಟಿದರೆ ಮಗುವಿಗೆ ಕೇಡಾಗುತ್ತದೆ ಎಂದು ಹೆದರಿಸಿ ಮಗುವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಿದ್ದರು. ಹಸಿವಿನಿಂದ ಆ ಎಳೆ ಜೀವ ಕಿರುಚುತ್ತಿದ್ದರೂ ಅಮ್ಮ ಅಸಹಾಯಕಳಾಗಿ ಕಣ್ಣೀರು ಹಾಕುತ್ತಾ ಗೋಡೆಗೆ ಹೊರಗೆ ಕುಳಿತುಕೊಳ್ಳಬೇಕಿತ್ತು. ಸರಿಯಾದ ಪೋಷಣೆ ಇಲ್ಲದೆ, ತಾಯಿಯ ಎದೆಹಾಲು ಸಿಗದೆ ಕೇವಲ 3 ತಿಂಗಳಲ್ಲಿ ಆ ಪುಟ್ಟ ಕಂದಮ್ಮ ಈ ಲೋಕವನ್ನೇ ಬಿಟ್ಟು ಹೋಯಿತು. ಅಕ್ಕನ ಸಾವು ಕೇವಲ ಸಾವಾಗಿರಲಿಲ್ಲ, ಅದು ಆ ಮನೆಯವರ ಅಜ್ಞಾನ ಮತ್ತು ಕ್ರೌರ್ಯಕ್ಕೆ ಸಂದ ಜಯವಾಗಿತ್ತು. ಅಕ್ಕ ತೀರಿ ಹೋದ 2 ವರ್ಷಗಳ ನಂತರ ನಾನು ಜನಿಸಿದೆ. ಆಗ ಅಮ್ಮನಿಗೆ ಒಂದು ಸತ್ಯ ದರ್ಶನವಾಯಿತು. ಇದೇ ಮನೆಯಲ್ಲಿ ನಾನು ಉಳಿದರೆ ಈ ಮಗುವು ಅಕ್ಕನಂತೆಯೇ ಮಣ್ಣು ಪಾಲಾಗುತ್ತದೆ. ನನ್ನನ್ನು ಉಳಿಸಿಕೊಳ್ಳಲೇಬೇಕು ಎನ್ನುವ ಹಠ ಅಮ್ಮನ ಮೌನವನ್ನು ಮುರಿಯಿತು. ಅಮ್ಮ ಮೊದಲ ಬಾರಿಗೆ ಅಪ್ಪನ ಮುಂದೆ ದನಿ ಎತ್ತಿದಳು. ನನಗೆ ಈ ಮನೆ ಬೇಡ, ನನ್ನ ಮಗು ಸಾಯುವುದು ನನಗೆ ಇಷ್ಟವಿಲ್ಲ,
ನಾವು ಬೇರೆ ಹೋಗೋಣ ಎಂದು ಹಠ ಹಿಡಿದಳು. ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯಿತು. ಅಜ್ಜ ಮತ್ತು ಅತ್ತೆಯಂದಿರು ಅಮ್ಮನಿಗೆ ಅಪ್ಪನಿಂದ ಹೊಡೆಸಿದರು. ಆದರೆ ಈ ಬಾರಿ ಅಮ್ಮ ಅಪ್ಪನ ಏಟಿಗೆ ಹೆದರಲಿಲ್ಲ. ತನ್ನ ಮಗುವಿನ ಜೀವಕ್ಕಾಗಿ ಅವಳು ಆ ಮನೆಯ ದರ್ಪವನ್ನು ಎದುರಿಸಿ ನಿಂತಳು. ಕೊನೆಗೆ ಬೇರೆ ದಾರಿಯಿಲ್ಲದೆ ಅಪ್ಪ ಅಮ್ಮ ಆ ದೊಡ್ಡ ಮನೆಯಿಂದ ಹೊರಬಂದರು. ಆದರೆ ಹೋಗಲು ನಮಗೆ ಸ್ವಂತ ಸೂರಿರಲಿಲ್ಲ. ನಮ್ಮ ಅಪ್ಪನ ಚಿಕ್ಕಪ್ಪ ಅಮ್ಮನ ಕಷ್ಟ ನೋಡಿ ಮರುಗಿದರು. ಅವರು ನಮ್ಮನ್ನು ಕರೆದುಕೊಂಡು ಹೋಗಿ ತಮ್ಮ ಹಳೆಯ ಗುಡಿಸಲಿನಲ್ಲಿ ಇರಿಸಿಕೊಂಡರು. ಅರಮನೆಯಂಥ ಮನೆಯಲ್ಲಿ ಸಿಗದ ಪ್ರೀತಿ ಮತ್ತು ಸುರಕ್ಷತೆ ಆ ಸಣ್ಣ ಗುಡಿಸಲಿನಲ್ಲಿ ನಮಗೆ ಸಿಕ್ಕಿತು. ಅಲ್ಲಿಯೇ ನನ್ನ ತಮ್ಮಂದಿರಾದ ರವಿ ಮತ್ತು ವಿನೋದ್ ಜನಿಸಿದರು. ಅಪ್ಪನ ಕುಡಿತ ಮಾತ್ರ ನಿಂತಿರಲಿಲ್ಲ. ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬರುತ್ತಿದ್ದ ಅಪ್ಪ ಅಮ್ಮ ಗಾಢ ನಿದ್ರೆಯಲ್ಲಿದ್ದರೆ ಅವಳ ಮೈ ಮೇಲೆ ತಣ್ಣನೆಯ ನೀರು ಸುರಿಯುತ್ತಿದ್ದರು. ಕುಡಿತದ ಅಮಲಿನಲ್ಲಿ ಅಮ್ಮನಿಗೆ ಹಿಂಸೆ ನೀಡುತ್ತಿದ್ದರು. ಆದರೆ ಒಂದು ವಿಶೇಷವೇನೆಂದರೆ ಅಪ್ಪ ನಮ್ಮ ಮೇಲೆ ಎಂದೂ ಕೈ ಮಾಡಲಿಲ್ಲ. ನಾವೇನಾದರೂ ಅತ್ತರೆ ಮಕ್ಕಳನ್ನು ಯಾಕೆ ಅಳಿಸುತ್ತೀಯಾ ಎಂದು ಅಮ್ಮನಿಗೆ ಏಟು ನೀಡುತ್ತಿದ್ದರು. ಅಮ್ಮ ಇದೆಲ್ಲವನ್ನು ನಮಗಾಗಿ ನಗುಮುಖದಿಂದಲೇ ಸಹಿಸಿದಳು. ಕಾಲ ಕಳೆದಂತೆ ನಮ್ಮ ದೊಡ್ಡ ಅತ್ತೆ ಬೇರೆ ಮನೆ ಮಾಡಿ ಹೋದರು. ಅಪ್ಪ ಕೂಡ ಅಜ್ಜನ ಜಾಗದಲ್ಲೇ ಒಂದು ಪುಟ್ಟ ಗುಡಿಸಲನ್ನು ಕಟ್ಟಿಕೊಂಡರು. ನಾವೆಲ್ಲ ಅಲ್ಲಿಗೆ ಹೋದೆವು. ಆದರೆ ಆ ಮನೆಯ ಹತ್ತಿರವೇ ಇದ್ದ ನನ್ನ ಚಿಕ್ಕ ಅತ್ತೆಯ ಚಾಡಿ ಮಾತುಗಳು ನಿಲ್ಲಲಿಲ್ಲ. ಒಂದು ದಿನ ಅಪ್ಪ ಕುಡಿದು ಬಂದಾಗ ಆಕೆ ಅಮ್ಮನ ಬಗ್ಗೆ ಎಷ್ಟು ಕೆಟ್ಟದಾಗಿ ಚಾಡಿ ಹೇಳಿದಳೆಂದರೆ ಅಪ್ಪ ಕೋಪದಲ್ಲಿ ನಾವು ವಾಸವಿದ್ದ ಆ ಪುಟ್ಟ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ಟರು. ನಮ್ಮ ಕಣ್ಣೆದುರೇ ನಮ್ಮ ಮನೆ ಉರಿಯುತ್ತಿತ್ತು. ಅಮ್ಮ ನಮ್ಮನ್ನು ತಬ್ಬಿಕೊಂಡು ಅಸಹಾಯಕಳಾಗಿ ನಿಂತಿದ್ದಳು. ಆದರೆ ಕುಡಿತದ ಅಮಲು ಇಳಿದ ಮೇಲೆ ಅಪ್ಪನಿಗೆ ತನ್ನ ತಪ್ಪಿನ ಅರಿವಾಯಿತು. ಮತ್ತೆ ಕೈಲಾಗದಿದ್ದರೂ ಕಷ್ಟಪಟ್ಟು ಒಂದು ಸಣ್ಣ ಗೂಡನ್ನು ನಿರ್ಮಿಸಿದರು. ಆ ಅರೆಬರೆ ಸುಟ್ಟ ಬದುಕಿನಲ್ಲೇ ನಾವು ನಮ್ಮ ಬಾಲ್ಯದ ಅಡಿಪಾಯವನ್ನು ಕಂಡೆವು. ನಮ್ಮ ಬದುಕು ಹರಿದ ಚಾಪೆಯಂತಿದ್ದರೂ ಬಾಲ್ಯದ ಆಟಗಳು ಅದಕ್ಕೆ ಬಣ್ಣದ ಚಿತ್ತಾರ ಮೂಡಿಸಿದ್ದವು. ಅಪ್ಪ ಬೆಂಕಿ ಹಚ್ಚಿದ ನಂತರ ಮತ್ತೆ ಕಟ್ಟಿದ ಪುಟ್ಟ ಗುಡಿಸಲು ನಮಗೆ ಅರಮನೆಯಾಗಿತ್ತು. ಶಾಲೆ ಮುಗಿಸಿ ಬಂದ ತಕ್ಷಣ ನಮ್ಮ ಮೊದಲ ತಾಣ ಅಪ್ಪನ ಚಿಕ್ಕಪ್ಪನ ಮನೆಯ ಆ ಬೃಹತ್ ಹಲಸಿನ ಮರ. ಶಾಲೆಯಿಂದ ಚೀಲ ಬಿಸಾಡಿ ಓಡಿ ಬಂದ ನಾವು 10-12 ಜನ ಮಕ್ಕಳು ಆ ಹಲಸಿನ ಮರದ ಬೇರಿನ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು. ಸಾಲಾಗಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೆವು. ಸುಮಾ, ಇವತ್ತು ನಿಮ್ಮ ಮನೆಯಲ್ಲಿ ಏನು ಅಡುಗೆ? ನನ್ನ ಗೆಳತಿ ಗೀತಾ ಕೇಳಿದಳು. ನಾನು ನಗುತ್ತಾ ಹೇಳಿದೆ, ಅದೇ ಕಣೆ, ಕೆಂಪು ಅಕ್ಕಿ ಗಂಜಿ ಮತ್ತೆ ಮಾವಿನ ಹುಳಿ ಚಟ್ನಿ. ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲೂ ಅಷ್ಟೇ. ಅಮ್ಮ ಇವತ್ತು ಉಪ್ಪಿನಕಾಯಿ ಹಾಕಿದ್ದಾಳೆ, ಬೇಕಾದ್ರೆ ಬಾ ಅಂದಳು. ನಮ್ಮ ಹಳ್ಳಿಯಲ್ಲಿ ಯಾರೂ ಶ್ರೀಮಂತರಿಲ್ಲದಿದ್ದರೂ ಯಾರ ಬಳಿಯೂ ಅಸೂಯೆ ಇರಲಿಲ್ಲ. ಬಡತನ ನಮ್ಮನ್ನು ಹಂಚಿ ತಿನ್ನುವುದನ್ನು ಕಲಿಸಿತ್ತು. ನಮ್ಮ ಬಾಲ್ಯವು ಆಧುನಿಕ ಜಗತ್ತಿನ ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ ಪ್ರಕೃತಿಯ ಒಡಲಿನಲ್ಲಿ ಒಂದು ವಿಶಿಷ್ಟ ಶ್ರೀಮಂತಿಕೆಯನ್ನು ಹೊಂದಿತ್ತು. ಹಳ್ಳಿಯ ಜೀವನವೆಂದರೆ ಅದು ಕೇವಲ ಬಡತನದ ಕಥೆಯಾಗಿರಲಿಲ್ಲ. ಅದು ಅಸ್ತಿತ್ವಕ್ಕಾಗಿ ನಡೆಸುವ ದೈನಂದಿನ ಹೋರಾಟ ಮತ್ತು ಆ ಹೋರಾಟದ ನಡುವೆ ಕಂಡುಕೊಳ್ಳುವ ಪುಟ್ಟ ಸಂತೋಷಗಳ ಮೊತ್ತವಾಗಿತ್ತು. ಪ್ರತಿ ರಜಾದಿನಗಳು ನಮಗೆ ಹಬ್ಬದಂತಿದ್ದವು. ಬೆಳಗಿನ ಸೂರ್ಯ ಇನ್ನು ಎಳೆ ಬಿಸಿಲನ್ನು ಚೆಲ್ಲುವಾಗಲೇ ಹಳ್ಳಿಯ ಹೆಂಗಸರ ಒಂದು ತಂಡ ಅಡುಗೆಗೆ ಬೇಕಾದ ಒಣಗಿದ ಕಟ್ಟಿಗೆಗಳನ್ನು ಸಂಗ್ರಹಿಸಲು ಕಾಡಿನತ್ತ ಹೊರಡುತ್ತಿತ್ತು. ಆ ಹೆಂಗಸರ ತಂಡದ ಹಿಂದೆ ನಮ್ಮ ಮಕ್ಕಳ ಸೈನ್ಯವು ಹೆಜ್ಜೆ ಹಾಕುತ್ತಿತ್ತು. ಕಾಡು ನಮಗೆ ಕೇವಲ ಮರಗಿಡಗಳ ಸಮೂಹವಾಗಿರಲಿಲ್ಲ, ಅದು ನಮ್ಮ ಹಸಿವನ್ನು ನೀಗಿಸುವ ಅನ್ನಪೂರ್ಣೆ ಎಂದು ನಮಗೆ ಅರಿವಿತ್ತು. ಕಾಡಿನ ದಾರಿಯಲ್ಲಿ ನಡೆಯುವಾಗ ಬರಿಗಾಲಿಗೆ ತಗಲುತ್ತಿದ್ದ ಮುಳ್ಳುಗಳು ಅಥವಾ ಕಲ್ಲುಗಳು ನಮಗೆ ನೋವೆನಿಸುತ್ತಿರಲಿಲ್ಲ. ಕಾಡಿನ ಗರ್ಭವನ್ನು ಸೇರಿದೊಡನೆ ನಾವೆಲ್ಲ ಮಕ್ಕಳು ಹಕ್ಕಿಗಳಂತೆ ಚದುರಿ ಹೋಗುತ್ತಿದ್ದೆವು. ಆಯಾ ಕಾಲಕ್ಕೆ ತಕ್ಕಂತೆ ಕಾಡು ನಮಗೆ ಉಡುಗೊರೆಗಳನ್ನು ನೀಡುತ್ತಿತ್ತು. ಮರದಲ್ಲಿ ಗೊಂಚಲಾಗಿ ನೇತಾಡುವ ಮಾವಿನ ಹಣ್ಣುಗಳು, ಕೆಂಪಾಗಿ ಮಾಗಿರುವ ನೇರಳೆ ಹಣ್ಣುಗಳು, ಸಿಹಿ ಸುವಾಸನೆ ಬೀರುವ ಹಲಸು ಮತ್ತು ದಾರಿಯುದ್ದಕ್ಕೂ ಸಿಗುತ್ತಿದ್ದ ಅತ್ತಿ ಹಣ್ಣುಗಳು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತಿದ್ದವು. ಅಂದು ನಮಗೆ ಮೃಷ್ಟಾನ್ನ ಭೋಜನದ ಕೊರತೆ ಕಾಡುತ್ತಿರಲಿಲ್ಲ. ಏಕೆಂದರೆ ಕಾಡಿನ ಪ್ರತಿ ಹಣ್ಣಿನಲ್ಲೂ ನಮಗೆ ಪ್ರಕೃತಿಯ ಮಮತೆ ಸಿಗುತ್ತಿತ್ತು. ಕಾಡಿಗೆ ಹೋದರೆ ನಮಗೆ ಸ್ವರ್ಗ ಸಿಕ್ಕಂತೆ. ನೇರಳೆ ಹಣ್ಣಿನ ಮರ ಕಂಡರೆ ಸಾಕು, ನನ್ನ ತಮ್ಮ ರವಿ ಕೋತಿಯಂತೆ ಮೇಲೆ ಹತ್ತುತ್ತಿದ್ದ. ಅಕ್ಕ ಬಾಯಿ ತೆರೆ ಎಂದು ರವಿ ಮೇಲಿಂದ ಹಣ್ಣುಗಳನ್ನು ಎಸೆಯುತ್ತಿದ್ದ. ನೋಡು, ನಾಲಿಗೆಯೆಲ್ಲ ನೇರಳೆ ಬಣ್ಣ ಆಗಿದೆ ಎಂದು ನಾವು ಒಬ್ಬರಿಗೊಬ್ಬರು ನಾಲಿಗೆ ತೋರಿಸಿ ಅಣಕಿಸುತ್ತಿದ್ದೆವು. ಹಣ್ಣುಗಳನ್ನು ತಿಂದು ಆಟವಾಡಿ ಸುಸ್ತಾಗಿ ಕಾಡಿನಿಂದ ಮರಳುವಾಗ ಮಧ್ಯಾಹ್ನವಾಗುತ್ತಿತ್ತು. ಸುಡುವ ಬಿಸಿಲಿನಿಂದ ದೇಹ ತಣ್ಣಗಾಗಲು ನಾವು ನೇರವಾಗಿ ಮನೆಯ ಎದುರಿಗಿರುವ ಹಳ್ಳಕ್ಕೆ ಧುಮುಕುತ್ತಿದ್ದೆವು. ಆ ಹಳ್ಳದ ನೀರು ನಮ್ಮ ಎಲ್ಲ ದಣಿವನ್ನು ನೀಗಿಸುತ್ತಿತ್ತು. ಈಜುವುದು ನಮಗೆ ಕೇವಲ ಆಟವಾಗಿರಲಿಲ್ಲ, ಅದು ನಮ್ಮ ಬಾಲ್ಯದ ಅತಿ ದೊಡ್ಡ ಸಂಭ್ರಮವಾಗಿತ್ತು. ಒಬ್ಬರಿಗಿಂತ ಒಬ್ಬರು ಯಾರು ಹೆಚ್ಚು ಹೊತ್ತು ನೀರಿನಲ್ಲಿ ಇರುತ್ತಾರೆ ಎಂಬ ಸ್ಪರ್ಧೆ, ನೀರಿನಲ್ಲಿ ಕಣ್ಣ ಮುಚ್ಚಲೆ ಆಡುವುದು, ಹೀಗೆ ಸಂಜೆಯಾಗುವವರೆಗೂ ನಾವು ಹಳ್ಳದಲ್ಲೇ ಕಾಲ ಕಳೆಯುತ್ತಿದ್ದೆವು. ಕೆಲವೊಮ್ಮೆ ರಜಾ ದಿನಗಳಲ್ಲಿ ಬೆಳಿಗ್ಗೆಯಿಂದಲೇ ಊರಿನ 10 ಮಕ್ಕಳು ಒಟ್ಟಾಗಿ ಸೇರುತ್ತಿದ್ದೆವು. ಲಗೋರಿ, ಚಿನ್ನಿದಾಂಡು, ಕಣ್ಣ ಮುಚ್ಚಾಲೆ,
ಮತ್ತು ಹರಳಾಟದಂತಹ ಆಟಗಳಲ್ಲಿ ಸಮಯ ಕಳೆಯುವುದೇ ತಿಳಿಯುತ್ತಿರಲಿಲ್ಲ. ಹುಡುಗಿಯರು ಮಾತ್ರ ತೆಂಗಿನಕಾಯಿ ಚಿಪ್ಪುಗಳನ್ನು ಸಂಗ್ರಹಿಸಿ ಅವುಗಳನ್ನು ಅಡುಗೆ ಪಾತ್ರೆಗಳಂತೆ ಬಳಸಿ ಮನೆ ಮನೆ ಆಟ ಆಡುತ್ತಿದ್ದೆವು. ಆಟದ ಆ ಅಡುಗೆ ಮನೆಯಲ್ಲಿ ನಾವೆಲ್ಲರೂ ಮಹಾರಾಣಿಯರಂತೆ ಭಾವಿಸುತ್ತಿದ್ದೆವು. ವಿಚಿತ್ರವೇನೆಂದರೆ ಆಗಿನ ಕಾಲದಲ್ಲಿ ಪೋಷಕರು ನಮ್ಮ ಬಗ್ಗೆ ಅತಿಯಾದ ಆತಂಕ ಪಡುತ್ತಿರಲಿಲ್ಲ. ಬೆಳಿಗ್ಗೆ ಹೋದ ಮಕ್ಕಳು ರಾತ್ರಿಯಾದರೂ ಮನೆಗೆ ಬರದಿದ್ದರೆ ಅವರು ಹುಡುಕಿಕೊಂಡು ಬರುತ್ತಿರಲಿಲ್ಲ. ಅದಕ್ಕೆ ಕಾರಣ ನಿರ್ಲಕ್ಷ್ಯವಲ್ಲ, ಬದಲಾಗಿ ಅವರ ಬದುಕಿನ ಕಟು ವಾಸ್ತವ. ಬೆಳಿಗ್ಗೆ ಕೂಲಿ ಕೆಲಸಕ್ಕೆ ಹೋದ ತಂದೆ ತಾಯಿಗಳು ಸಂಜೆಯವರೆಗೂ ಮೈ ಮುರಿದು ದುಡಿಯುತ್ತಿದ್ದರು. ತಮ್ಮ ಹಸಿವು ಮತ್ತು ಆಯಾಸದ ನಡುವೆ ಅವರಿಗೆ ಮಕ್ಕಳನ್ನು ಹುಡುಕುವ ಶಕ್ತಿ ಇರುತ್ತಿರಲಿಲ್ಲ. ನಮಗೂ ಸಹ ಹಸಿವಿನ ನೋವಿಗಿಂತ ಆಟದ ಖುಷಿಯೇ ದೊಡ್ಡದಾಗಿ ಕಾಣುತ್ತಿತ್ತು. ನಮ್ಮ ಮನೆಯಲ್ಲಿ ಕೆಂಪು ಅಕ್ಕಿಯ ಗಂಜಿ ಸದಾ ಸಿದ್ಧವಿರುತ್ತಿತ್ತು. ಅದಕ್ಕೆ ನಂಜಿಕೊಳ್ಳಲು ಅಮ್ಮ ಮಾಡುತ್ತಿದ್ದ ಮಾವಿನ ಹುಳಿ, ಕಾಯಿಚೂರು ಅಥವಾ ಖಾರವಾದ ಚಟ್ನಿಗಿಂತ ರುಚಿಯಾದ ಆಹಾರ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಎನಿಸುತ್ತಿತ್ತು. ನಮ್ಮ ಹಳ್ಳಿಯಲ್ಲಿ ಯಾರೂ ಶ್ರೀಮಂತರಿಲ್ಲದ ಕಾರಣ ಒಬ್ಬರ ಬಡತನ ಇನ್ನೊಬ್ಬರಿಗೆ ಕೀಳಾಗಿ ಕಾಣುತ್ತಿರಲಿಲ್ಲ. ಎಲ್ಲರ ಮನೆಯ ಕಥೆಯೂ ಹೆಚ್ಚು ಕಡಿಮೆ ಒಂದೇ ಆಗಿತ್ತು. ಹಿಟ್ಟಿಲ್ಲದಿದ್ದರೂ ಹೊಟ್ಟೆಗೆ ಪ್ರಕೃತಿ ನೀಡುವ ಹಣ್ಣುಗಳಿದ್ದವು. ತಲೆಯ ಮೇಲೆ ಸೂರು ಇರದಿದ್ದರೂ ಮರದ ನೆರಳಿದ್ದವು. ಆದರೆ ಸಂಜೆ ಹೊತ್ತು ಅಪ್ಪನ ಕುಡಿತದ ಆರ್ಭಟ ಮತ್ತು ಅವರ ತೂರಾಟದ ನಡೆಗೆ ನಮಗೆ ಭಯ ಹುಟ್ಟಿಸುತ್ತಿತ್ತು. ಅಪ್ಪನ ಧ್ವನಿ ಕೇಳಿದ ತಕ್ಷಣ ಆಟದ ಮೈದಾನ ಸ್ಮಶಾನದಂತೆ ಮೌನವಾಗುತ್ತಿತ್ತು. ಅಪ್ಪ ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಾರೆಂಬ ಭಯದಿಂದ ನಾವೆಲ್ಲರೂ ಕತ್ತಲೆಯಲ್ಲಿ ದಿಕ್ಕಾಪಾಲಾಗಿ ಓಡಿ ಅಡಗಿಕೊಳ್ಳುತ್ತಿದ್ದೆವು. ಇದು ನಮ್ಮ ಸುಂದರ ಬಾಲ್ಯದ ಮೇಲಿರುವ ಒಂದು ಕಪ್ಪು ಕಲೆಯಂತಿತ್ತು. ನಮ್ಮ ಬಾಲ್ಯದ ಆಟದ ದಿನಗಳು ಮೆಲ್ಲನೆ ಕಳೆದು ಜವಾಬ್ದಾರಿಯ ಹೊರೆ ಹೆಗಲೇರುವ ಸಮಯ ಹತ್ತಿರ ಬಂದಿತು. ಮಣ್ಣಿನಾಟ ಆಡುತ್ತಿದ್ದ ನಮಗೆ ಅಕ್ಷರಗಳ ಲೋಕದ ಪರಿಚಯವಂತೂ ಇತ್ತು. ಆದರೆ ಆ ಅಕ್ಷರಗಳನ್ನು ಹಿಡಿದು ಭವಿಷ್ಯ ಕಟ್ಟಿಕೊಳ್ಳುವುದು ಎಷ್ಟು ಕಷ್ಟ ಎಂಬುದು ಅರಿವಿಗೆ ಬಂದದ್ದು ನಾನು ಹೈಸ್ಕೂಲ್ ಮೆಟ್ಟಿಲು ಹತ್ತಿದಾಗ. ನಮ್ಮೂರಿನ ಶಾಲೆಯಲ್ಲಿ 4ನೇ ತರಗತಿ ಮುಗಿದ ಮೇಲೆ ಮುಂದಿನ ಓದಿಗಾಗಿ ನಾನು ಪ್ರತಿದಿನ 2 ಕಿಲೋಮೀಟರ್ ದೂರದ ಶಾಲೆಗೆ ನಡೆಯಬೇಕಿತ್ತು. ಕಾಲು ಹಾದಿಯಲ್ಲಿ ನಡೆಯುವಾಗ ಕನಸುಗಳಿಗಿಂತ ಹೊಟ್ಟೆಯ ಹಸಿವಿನ ಚಿಂತೆಯೇ ಹೆಚ್ಚಾಗಿರುತ್ತಿತ್ತು. ಅಷ್ಟರಲ್ಲಾಗಲೇ ನಮ್ಮ ಕುಟುಂಬಕ್ಕೆ ದೊಡ್ಡ ಆಘಾತ ಕಾದಿತ್ತು. ಅಮ್ಮ ಇಷ್ಟು ದಿನ ನಮಗಾಗಿ ದುಡಿಯುತ್ತಿದ್ದ ಹಂಚಿನ ಫ್ಯಾಕ್ಟರಿ ದಿಢೀರನೆ ಮುಚ್ಚಿಹೋಯಿತು. ಅದು ಕೇವಲ ಒಂದು ಫ್ಯಾಕ್ಟರಿ ಮಾತ್ರವಾಗಿರಲಿಲ್ಲ, ಅದು ಅಮ್ಮನ ನಂಬಿಕೆಯ ಆಧಾರ ಸ್ತಂಭವಾಗಿತ್ತು. ಅಪ್ಪ ದುಡಿಯುತ್ತಿದ್ದ ಹಣವೆಲ್ಲ ಅವರ ಸಾರಾಯಿಯ ಅಂಗಡಿಗೆ ಸಮರ್ಪಣೆಯಾಗುತ್ತಿತ್ತು. ಮನೆಯ ದಿನಸಿಗೂ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಯಿತು. ಅಮ್ಮ ಹತಾಶಳಾಗದೆ ಸಣ್ಣ ಪುಟ್ಟ ಕೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿದರು. ಬೆಳ್ಳಂಬೆಳಗ್ಗೆ ಅಮ್ಮ ಬೇರೆಯವರ ಹೊಲಕ್ಕೆ ಅಥವಾ ಕಲ್ಲು ಸಾಗಿಸುವ ಕೆಲಸಕ್ಕೆ ಹೋಗುತ್ತಿದ್ದಳು. ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಪುಟ್ಟ ಹೆಗಲ ಮೇಲೆ ಬಿದ್ದಿತ್ತು. ನಾನು ಹೈಸ್ಕೂಲ್ ಜೀವನಕ್ಕೆ ಕಾಲಿಟ್ಟಾಗ ಬಡತನ ನನ್ನನ್ನು ಅಣಕಿಸುತ್ತಿತ್ತು. ಪುಸ್ತಕ ತರಲು, ಸಮವಸ್ತ್ರ ಹೊಲಿಸಲು ಹಣವಿರಲಿಲ್ಲ. ಗೆಳೆಯರೆಲ್ಲ ಶಾಲೆಯ ರಜೆಯಲ್ಲಿ ಪ್ರವಾಸಕ್ಕೆ ಹೋಗುತ್ತಿದ್ದರೆ ನಾನು ನನ್ನ ಬಾಲ್ಯದ ಆಟಗಳನ್ನು ಹಳ್ಳದ ದಡದಲ್ಲೇ ಬಿಟ್ಟು ಕೆಲಸ ಹುಡುಕಲು ಹೊರಟಿದ್ದೆ. ಆಗ ನನಗೆ ಸಿಕ್ಕಿದ್ದು ಒಂದು ನರ್ಸರಿಯಲ್ಲಿ ಗಿಡಗಳಿಗೆ ನೀರು ಹಾಕುವ ಕೆಲಸ. ಆ ದಿನಗಳಲ್ಲಿ ನನ್ನ ದಿನಚರಿ ಬಹಳ ಕಠಿಣವಾಗಿತ್ತು. ಬೆಳಗಿನ ಜಾವವೇ ಎದ್ದು ಅಮ್ಮನಿಗಾಗಿ ಮತ್ತು ತಮ್ಮಂದಿರಿಗಾಗಿ ಅಡುಗೆ ಬೇಯಿಸುತ್ತಿದ್ದೆ. ಅಮ್ಮ ಕೆಲಸಕ್ಕೆ ಹೊರಟು ಹೋದ ಮೇಲೆ ಪಾತ್ರೆ ತೊಳೆದು ಕಸ ಗುಡಿಸಿ ನಂತರ ಶಾಲೆಗೆ ಓಡುತ್ತಿದ್ದೆ. ಶಾಲೆಯ ರಜೆ ದಿನಗಳೆಂದರೆ ನನಗೆ ವಿಶ್ರಾಂತಿಯ ದಿನಗಳಾಗಿರಲಿಲ್ಲ, ಅವು ಹೆಚ್ಚು ದುಡಿಯುವ ದಿನಗಳಾಗಿದ್ದವು. ನರ್ಸರಿಯಲ್ಲಿ ಸುಡುವ ಬಿಸಿಲಿನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ನನ್ನ ಕೈಗಳ ಚರ್ಮ ಒರಟಾಗುತ್ತಿತ್ತು. ಆದರೆ ಅಲ್ಲಿ ಸಿಗುತ್ತಿದ್ದ ದಿನಗೂಲಿ ನನ್ನ ವಿದ್ಯಾಭ್ಯಾಸದ ಖರ್ಚಿಗೆ ಆಸರೆಯಾಗುತ್ತಿತ್ತು. ನನ್ನ ತಮ್ಮಂದಿರು ಓದಿನಲ್ಲಿ ಆಸಕ್ತಿ ಇಲ್ಲದೆ ಓದನ್ನು ಅರ್ಧದಲ್ಲೇ ನಿಲ್ಲಿಸಿದರು. ನಾವು ಬೆಳೆದು ದೊಡ್ಡವರಾದಂತೆ ಅಪ್ಪನ ಆರ್ಭಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಬಹುಶಃ ವಯಸ್ಸಾದಂತೆ ಅವರಿಗೆ ತಮ್ಮ ಶಕ್ತಿ ಕುಂದಿರುವುದು ಅರಿವಿಗೆ ಬಂದಿರಬಹುದು. ಇದೇ ಸಮಯದಲ್ಲಿ ಅಜ್ಜ ಮತ್ತು ಅಜ್ಜಿ ಅನಾರೋಗ್ಯದಿಂದ ತೀರಿಕೊಂಡರು. ಆ ಮನೆಯಲ್ಲಿದ್ದ ಹಳೆಯ ಕಹಿ ನೆನಪುಗಳು ಅವರ ಸಾವಿನೊಂದಿಗೆ ಮೆಲ್ಲನೆ ಮರೆಯಾಗತೊಡಗಿದವು. ಆದರೂ ಅತ್ತೆಯೆಂದರೆ ಚಾಡಿ ಮಾತುಗಳು ನಮ್ಮ ಬದುಕಿನಲ್ಲಿ ವಿಷ ತುಂಬುವುದನ್ನು ನಿಲ್ಲಿಸಿರಲಿಲ್ಲ. ನಾನು SSLCಯಲ್ಲಿದ್ದಾಗ ಅಪ್ಪನಿಗೆ ಒಂದು ವಿಚಿತ್ರ ಅಪಘಾತವಾಯಿತು. ರಾತ್ರಿ ಹಳ್ಳಕ್ಕೆ ಮೀನು ಹಿಡಿಯಲು ಹೋದಾಗ ವಿಷಕಾರಿ ಮೀನಿನ ಮುಳ್ಳು ಅವರ ಕೈಗೆ ಚುಚ್ಚಿತು. ಮೊದಮೊದಲು ಅವರು ಅದನ್ನು ಅಲಕ್ಷಿಸಿದರು. ಆದರೆ ದಿನ ಕಳೆದಂತೆ ಅವರ ಕೈ ಊದಿಕೊಂಡು ಕೀವು ತುಂಬಿತು. ವೈದ್ಯರು ಕೊಟ್ಟ ಎಚ್ಚರಿಕೆ ನಮಗೆ ನಡುಕ ಹುಟ್ಟಿಸಿತು. ಕುಡಿತ ಬಿಡದಿದ್ದರೆ ಕೈ ಕತ್ತರಿಸಬೇಕಾಗುತ್ತದೆ. ಅಚ್ಚರಿ ಎಂಬಂತೆ ಅಪ್ಪ ನಮ್ಮ ಮೇಲಿನ ಪ್ರೀತಿಯಿಂದಲೋ ಅಥವಾ ಸಾವಿನ ಭಯದಿಂದಲೋ ಆ ದಿನದಿಂದ ಕುಡಿತವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟರು. ಆದರೆ ಬಡತನದ ನೆರಳು ಮತ್ತು ಅವರ ಬೀಡಿ ಸಿಗರೇಟ್ ಚಟ ಮಾತ್ರ ನಮ್ಮನ್ನು ಬಿಡಲಿಲ್ಲ. ಆ ಚಟವು ಮುಂದೆ ನಮ್ಮ ಜೀವನದಲ್ಲಿ ಇನ್ನೊಂದು ಬಿರುಗಾಳಿ ತರುತ್ತದೆಂದು ನಮಗೆ ಆಗ ತಿಳಿದಿರಲಿಲ್ಲ. ಬಡತನದ ನಡುವೆಯೂ ಮನುಷ್ಯನಿಗೆ ಕನಸು ಕಾಣುವ ಹಕ್ಕಿದೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ. SSLC ಮುಗಿಸಿ ಸೆಕೆಂಡ್ PUC ಓದುತ್ತಿದ್ದಾಗ ನನ್ನ ಕಣ್ಣುಗಳಲ್ಲಿ ಹೊಸದೊಂದು ಕಿಚ್ಚು ಇತ್ತು.
ಅದು ಕಾಕಿ ಬಟ್ಟೆಯ ಮೇಲಿನ ವ್ಯಾಮೋಹ. ನಮ್ಮೂರಿನ ಬೀದಿಯಲ್ಲಿ ಪೊಲೀಸ್ ಜೀಪ್ ಹೋದಾಗಲೆಲ್ಲ ನಾನೇಕೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಬಾರದು ಎಂಬ ಹಂಬಲ ನನ್ನನ್ನು ಕಾಡುತ್ತಿತ್ತು. PUC ಓದುತ್ತಿರುವಾಗಲೇ ಅಮ್ಮನ ಆರೋಗ್ಯ ಹದಗೆಡುತ್ತಾ ಬಂತು. ಇಷ್ಟು ವರ್ಷಗಳ ಕಾಲ ಕೂಲಿ ಕೆಲಸ ಮಾಡಿ ಮನೆಯವರ ಕಿರುಕುಳ ಸಹಿಸಿ ಅಮ್ಮನ ದೇಹ ಸವೆದು ಹೋಗಿತ್ತು. ಈಗ ಅಮ್ಮನಿಗೆ ಮನೆಯಲ್ಲಿ ವಿಶ್ರಾಂತಿಯ ಅಗತ್ಯವಿತ್ತು. ಅಪ್ಪ ಕುಡಿತ ಬಿಟ್ಟಿದ್ದರೂ ಅವರಿಗಿದ್ದ ದೈಹಿಕ ಶಕ್ತಿ ಕಡಿಮೆಯಾಗಿತ್ತು. ಇಡೀ ಮನೆಯ ಜವಾಬ್ದಾರಿ ಹಿರಿಯ ಮಗಳಾದ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತೆಂದರೆ ನಾನು PUC ಮುಗಿಸಿದ ನಂತರ ಮುಂದೆ ಓದಲು ಸಾಧ್ಯವೇ ಇಲ್ಲದಂತಾಯಿತು. ಆದರೆ ಪೊಲೀಸ್ ಆಗಬೇಕು ಎನ್ನುವ ಆಸೆ ಮಾತ್ರ ನನ್ನನ್ನು ನಿದ್ರಿಸಲು ಬಿಡುತ್ತಿರಲಿಲ್ಲ. ಪೊಲೀಸ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಾಗ ನಾನು ನನ್ನಲ್ಲಿದ್ದ ಪುಟ್ಟ ಉಳಿತಾಯದ ಹಣದಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಅಮ್ಮನಿಗೆ ನನ್ನ ಬಗ್ಗೆ ಹೆಮ್ಮೆ ಇತ್ತು. ನನ್ನ ಮಗಳು ಅಧಿಕಾರಿಯಾಗ್ತಾಳೆ ಎಂದು ಅವಳು ತನ್ನ ನೋವಿನ ನಡುವೆಯೂ ನಗುತ್ತಿದ್ದಳು. ಪರೀಕ್ಷೆಗೆ ತಯಾರಿ ನಡೆಸಲು ನನಗೆ ಸಮಯವೇ ಇರಲಿಲ್ಲ. ಆಗಿನ ನನ್ನ ದಿನಚರಿ ಅಮಾನವೀಯವಾಗಿತ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆಯ ಕಸ ಮುಸುರು ಮುಗಿಸಿ ಅಮ್ಮನಿಗೆ ಅಡುಗೆ ಮಾಡಿಟ್ಟು ನಾನು ಕೂಲಿ ಕೆಲಸಕ್ಕೆ ಓಡಬೇಕಿತ್ತು. ಹಗಲಿಡಿ ಬೇರೆಯವರ ಹೊಲದಲ್ಲಿ ಅಥವಾ ಕಟ್ಟಡ ಕಟ್ಟುವ ಜಾಗದಲ್ಲಿ ಮೈ ಮುರಿದು ದುಡಿಯುತ್ತಿದ್ದೆ. ಸಂಜೆ 7 ಗಂಟೆಗೆ ಮನೆಗೆ ಮರಳುವಾಗ ನನ್ನ ಕೈಕಾಲುಗಳು ಕಬ್ಬಿಣದಂತೆ ಭಾರವಾಗಿರುತ್ತಿದ್ದವು. ಸುಸ್ತು ಎಷ್ಟಿರುತ್ತಿತ್ತೆಂದರೆ ಅನ್ನದ ತಟ್ಟೆ ಹಿಡಿಯಲು ಶಕ್ತಿ ಇರುತ್ತಿರಲಿಲ್ಲ. ಆದರೂ ಮುಖ ತೊಳೆದು ಒಂದು ಪುಟ್ಟ ಚಿಮಣಿ ಎಣ್ಣೆಯ ದೀಪದ ಮುಂದೆ ಪುಸ್ತಕ ಹಿಡಿದು ಕುಳಿತುಕೊಳ್ಳುತ್ತಿದ್ದೆ. ಇನ್ನೊಂದು ಸ್ವಲ್ಪ ಓದು ಸುಮಾ, ನಿನ್ನ ಬದುಕು ಬದಲಾಗುತ್ತೆ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ. ಆದರೆ 2-3 ಗಂಟೆ ಓದುವಷ್ಟರಲ್ಲಿ ನಿದ್ದೆ ನನ್ನನ್ನು ಆವರಿಸುತ್ತಿತ್ತು. ಪರೀಕ್ಷೆಗೆ ಬೇಕಾದ ಕೋಚಿಂಗ್ ಇಲ್ಲ, ಸರಿಯಾದ ಪುಸ್ತಕಗಳಿಲ್ಲ, ಮಾರ್ಗದರ್ಶನ ನೀಡುವವರು ಯಾರೂ ಇರಲಿಲ್ಲ. ಕೊನೆಗೂ ಪರೀಕ್ಷೆಯ ದಿನ ಬಂದಿತು. ತುಂಬ ಆಶಾವಾದದಿಂದಲೇ ಪರೀಕ್ಷೆ ಬರೆದೆ. ಆದರೆ ಫಲಿತಾಂಶ ಬಂದ ದಿನ ಪ್ರಪಂಚವೇ ಕುಸಿದು ಬಿದ್ದಂತೆ ಭಾಸವಾಯಿತು. ನನ್ನ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಇರಲಿಲ್ಲ. ನಾನು ಸೋತು ಹೋಗಿದ್ದೆ. ಕೇವಲ ನಾನಲ್ಲ, ನನ್ನೊಂದಿಗೆ ಅಮ್ಮ ಕಂಡಿದ್ದ ಕನಸುಗಳು ಸೋತಿದ್ದವು. ಅಂದು ನಾನು ಗುಡಿಸಲಿನ ಮೂಲೆಯಲ್ಲಿ ಕುಳಿತು ಅಮ್ಮನ ಮಡಿಲಲ್ಲಿ ಅತ್ತಾಗ ಅಮ್ಮ ಹೇಳಿದ ಮಾತು ಇಂದಿಗೂ ನೆನಪಿದೆ. ಬೇಡಮ್ಮ, ನಮ್ಮಂಥ ಬಡವರಿಗೆ ಕನಸುಗಳು ಅರಗಿಸಿಕೊಳ್ಳುವುದು ಕಷ್ಟ. ಇರುವ ಜೀವನದಲ್ಲಿ ನೆಮ್ಮದಿ ಹುಡುಕೋಣ. ಆ ಕ್ಷಣದಲ್ಲಿ ನಾನು ನನ್ನ ಕಾಕಿ ಬಟ್ಟೆಯ ಕನಸನ್ನು ಕಳಚಿಟ್ಟೆ. ಕನಸು ಕಾಣುವುದಕ್ಕಿಂತ ಹೊಟ್ಟೆ ತುಂಬಿಸಿಕೊಳ್ಳುವುದು ಮುಖ್ಯ ಎಂದು ನನಗೆ ಅರಿವಾಯಿತು. ಪೊಲೀಸ್ ಆಗುವ ಹಂಬಲವನ್ನು ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಹೂತು ಹಾಕಿ ಮತ್ತೆ ಕೂಲಿ ಕೆಲಸದ ಬುಟ್ಟಿಯನ್ನು ಕೈಗೆತ್ತಿಕೊಂಡೆ. ನನ್ನ ತಮ್ಮಂದಿರ ಭವಿಷ್ಯಕ್ಕಾಗಿ ನಾನು ನನ್ನ ಆಸೆಗಳನ್ನು ಬಲಿ ಕೊಡಲು ಸಿದ್ಧಳಾದೆ. ನನ್ನ ಪೊಲೀಸ್ ಕನಸು ಭಗ್ನಗೊಂಡ ಮೇಲೆ ನಾನು ನನ್ನ ಇಡೀ ಜೀವನವನ್ನು ನನ್ನ ತಮ್ಮಂದಿರ ಏಳಿಗೆಗಾಗಿ ಮುಡಿಪಾಗಿಟ್ಟೆ. ನನ್ನ ಮೊದಲ ತಮ್ಮ ರವಿಯ ಮೇಲೆ ನನಗೆ ಅಪಾರವಾದ ನಂಬಿಕೆ ಇತ್ತು. ಅವನು ಬೆಳೆದು ದೊಡ್ಡವನಾದಂತೆ ಮನೆಯ ಜವಾಬ್ದಾರಿಯನ್ನು ಹೊರುತ್ತಾನೆ, ಅಮ್ಮನ ಕಣ್ಣೀರನ್ನು ಒರೆಸುತ್ತಾನೆ ಎಂದು ನಾನು ನಂಬಿದ್ದೆ. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ನಮ್ಮ ಹಳ್ಳಿಗೆ ಹೊಸದಾಗಿ ಒಂದು ಕುಟುಂಬ ವಲಸೆ ಬಂದಿತ್ತು. ಅವರು ನಮ್ಮ ಮನೆಯ ಹತ್ತಿರವೇ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಲು ಶುರು ಮಾಡಿದರು. ರವಿ ಆಗ ಟಿವಿ ರಿಪೇರಿ ಕೆಲಸ ಕಲಿಯುತ್ತಿದ್ದ. ಬಿಡುವಿನ ವೇಳೆಯಲ್ಲಿ ಆ ಹೊಸ ಮನೆಯ ಯಜಮಾನರಿಗೆ ಸಹಾಯ ಮಾಡುತ್ತಿದ್ದ. ಆ ಮನೆಯ ಮಗಳ ಹೆಸರು ವೀಣಾ. ಅವಳು ಪ್ರತಿದಿನ ನಮ್ಮ ಮನೆಯ ಬಾವಿಗೆ ನೀರು ಸೇದಲು ಬರುತ್ತಿದ್ದಳು. ದಿನಗಳು ಕಳೆದಂತೆ ರವಿ ಮತ್ತು ವೀಣಾ ನಡುವಿನ ಒಡನಾಟ ನನ್ನ ಕಣ್ಣಿಗೆ ಬಿತ್ತು. ಅವರ ನಡುವೆ ಏನೋ ನಡೆಯುತ್ತಿದೆ ಎಂಬ ಗುಮಾನಿ ನನಗಾಯಿತು. ಒಂದು ದಿನ ನಾನು ರವಿಯನ್ನು ನೇರವಾಗಿ ಕೇಳಿದೆ, ನೋಡು ರವಿ, ನಾವಿರೋದು ಬಡತನದಲ್ಲಿ. ನಮಗೆ ಗೌರವವೇ ಆಸ್ತಿ. ನೀನು ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದೀಯಾ? ರವಿಯ ಕಣ್ಣಲ್ಲಿ ಒಂದು ಕ್ಷಣ ನಡುಕ ಕಂಡರೂ ಅವನು ಧೈರ್ಯವಾಗಿ ಸುಳ್ಳು ಹೇಳಿದ. ಇಲ್ಲ ಅಕ್ಕ, ನೀನು ಸುಮ್ಮನೆ ಸಂಶಯ ಪಡುತ್ತಿದ್ದೀಯಾ. ಅವಳು ಬಾವಿ ಹತ್ತಿರ ಬಂದಾಗ ಸಹಾಯ ಮಾಡ್ತೀನಿ ಅಷ್ಟೇ. ನಾನು ವೀಣಾಳನ್ನು ಕೇಳಿದೆ. ಅವಳು ಸಹ ಇಲ್ಲ ಅಕ್ಕ, ಅಂಥದ್ದೇನೂ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು. ಅವರ ಮಾತು ಕೇಳಿ ನಾನು ನಿರಾಳವಾದೆ. ನನ್ನ ತಮ್ಮ ನನ್ನ ನಂಬಿಕೆಯನ್ನು ಎಂದು ಸುಳ್ಳು ಮಾಡಲಾರ ಎಂಬ ಅತಿಯಾದ ವಿಶ್ವಾಸ ನನ್ನದಾಗಿತ್ತು. ಸ್ವಲ್ಪ ದಿನಗಳ ನಂತರ ರವಿ ನನ್ನ ಹತ್ತಿರ ಬಂದು ಒಂದು ಹೊಸ ಪ್ರಸ್ತಾಪ ಇಟ್ಟ. ಅಕ್ಕ, ಟಿವಿ ರಿಪೇರಿ ಅಂಗಡಿ ಇಡಬೇಕಾದರೆ ಒಂದು ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಟ್ರೈನಿಂಗ್ ಸೆಂಟರ್ಗೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಹಣ ಬೇಕು ಎಂದು ಕೇಳಿದ. ನನ್ನ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುತ್ತಾನೆಂಬ ಖುಷಿಯಲ್ಲಿ ನಾನು ಕೂಲಿ ಮಾಡಿ ಬೆವರಿನ ಹನಿಗಳಿಂದ ಕೂಡಿಟ್ಟಿದ್ದ ಹಣವನ್ನು ಅವನ ಕೈಗಿಟ್ಟೆ. ಅವನು ತರಬೇತಿಗೆ ಹೋಗುತ್ತಾನೆ ಎಂದು ನಾನು ಸಂಭ್ರಮಪಟ್ಟೆ. ಆದರೆ ಆ ಹಣ ಅವನು ಬದುಕು ಕಟ್ಟಿಕೊಳ್ಳಲು ಬಳಸಲಿಲ್ಲ. ಬದಲಾಗಿ ನಮ್ಮ ಬದುಕನ್ನೇ ಬೀದಿಗೆ ತರಲು ಬಳಸಿಕೊಳ್ಳುತ್ತಾನೆ ಎಂಬುದು ನನಗೆ ತಿಳಿಯಲಿಲ್ಲ. ಅಂದು ಎಂದಿನಂತೆ ನಾನು ಮೈಮುರಿದು ಕೆಲಸ ಮುಗಿಸಿ ಸಂಜೆ ಮನೆಗೆ ಮರಳುತ್ತಿದ್ದೆ. ಹಳ್ಳಿಯ ಕಡೆಗೆ ಬರುತ್ತಿದ್ದಂತೆ ಜನರ ನೋಟದಲ್ಲಿ ವಿಚಿತ್ರ ಬದಲಾವಣೆ ಕಂಡಿತು. ಕೆಲವರು ನನ್ನನ್ನು ನೋಡಿ ಪಿಸುಗುಡುತ್ತಿದ್ದರು. ಇನ್ನು ಕೆಲವರು ಅಸಹ್ಯದಿಂದ ನೋಡುತ್ತಿದ್ದರು. ಮನೆಗೆ ಹತ್ತಿರ ಬರುತ್ತಿದ್ದಂತೆ ಅಮ್ಮನ ಕಿರುಚಾಟ ಕೇಳಿಸಿತು. ರವಿ ಮತ್ತು ವೀಣಾ ಓಡಿ ಹೋದರಂತೆ.
ಈ ಸುದ್ದಿ ಇಡೀ ಊರಿನಲ್ಲಿ ಕಿಚ್ಚಿನಂತೆ ಹರಡಿತು. ನನ್ನ ಕೈಯಲ್ಲಿದ್ದ ಕೆಲಸದ ಬುಟ್ಟಿ ಕೆಳಗೆ ಬಿದ್ದಿತು. ನಾನು ನಂಬಿದ್ದ ನನ್ನ ತಮ್ಮ ನಾನು ಕೊಟ್ಟ ಹಣವನ್ನೇ ಬಳಸಿಕೊಂಡು ಇನ್ನೊಂದು ಹುಡುಗಿಯ ಜೊತೆ ಓಡಿ ಹೋಗಿದ್ದ. ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲುತ್ತಿದ್ದ ನಮ್ಮ ಕುಟುಂಬದ ಗೌರವ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಯಿತು. ವೀಣಾಳ ಮನೆಯವರು ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಅಸಭ್ಯವಾಗಿ ಬೈಯುತ್ತಿದ್ದರು. ಅಮ್ಮ ನೆಲದ ಮೇಲೆ ಬಿದ್ದು ರೋದಿಸುತ್ತಿದ್ದಳು. ನಾನು ಗೋಡೆಗೆ ತಲೆ ಚಚ್ಚಿಕೊಂಡೆ. ಬಡತನ ನಮಗೆ ಹೊಟ್ಟೆಗಿಲ್ಲದಂತೆ ಮಾಡಿರಬಹುದು, ಆದರೆ ಈ ಅವಮಾನ ನಮ್ಮನ್ನು ಜೀವಂತವಾಗಿ ಹೂತು ಹಾಕಿತ್ತು. ಊರಿನ ಜನರು ನಮ್ಮನ್ನು ನೋಡಿ ಚುಚ್ಚಿ ಮಾತನಾಡುತ್ತಿದ್ದರು. ಓಡಿ ಹೋದವನ ಅಕ್ಕ ಎಂಬ ಹಣೆಪಟ್ಟಿ ನನ್ನ ಮೇಲೆ ಬಿತ್ತು. ಹಗಲಿರುಳು ದುಡಿದು ನಾನು ಕಟ್ಟಿದ ನಂಬಿಕೆಯ ಗೋಡೆ ಇಂದು ನುಚ್ಚು ನೂರಾಗಿತ್ತು. ನಮ್ಮ ಬದುಕಿನಲ್ಲಿ ಮತ್ತೆ ಕಣ್ಣೀರು ಮತ್ತು ಕತ್ತಲೆ ಆವರಿಸಿತು. ದಿನಗಳು ಕಳೆಯುತ್ತಿದ್ದಂತೆ ಜನರ ಚುಚ್ಚು ಮಾತುಗಳು ಕಡಿಮೆಯಾದವು. ಆದರೆ ತಮ್ಮ ರವಿ ಮಾಡಿದ ದ್ರೋಹದ ಗಾಯ ಇನ್ನೂ ಹಸಿಯಾಗಿರುವಾಗಲೇ ವಿಧಿ ನಮ್ಮ ಮೇಲೆ ಮತ್ತೊಂದು ಸವಾರಿಯನ್ನು ಮಾಡಿತು. ಈ ಬಾರಿ ಆ ಕಷ್ಟ ಅಪ್ಪನ ರೂಪದಲ್ಲಿ ಬಂದಿತು. ಅಪ್ಪ ಕುಡಿತವನ್ನೇನೋ ಬಿಟ್ಟಿದ್ದರು, ಆದರೆ ಹಲವು ವರ್ಷಗಳಿಂದ ಅವರಿಗೆ ಅಂಟಿಕೊಂಡಿದ್ದ ಬೀಡಿ ಮತ್ತು ಸಿಗರೇಟ್ ಚಟ ಅವರ ದೇಹವನ್ನು ಒಳಗಿನಿಂದ ತಿಂದು ಹಾಕಿತ್ತು. ಅಪ್ಪನಿಗೆ ವಿಪರೀತ ಕೆಮ್ಮು ಮತ್ತು ಸುಸ್ತು ಕಾಣಿಸಿಕೊಂಡಿತು. ತಪಾಸಣೆ ನಡೆಸಿದಾಗ ವೈದ್ಯರು ನೀಡಿದ ವರದಿ ನಮ್ಮನ್ನು ಬೆಚ್ಚಿ ಬೀಳಿಸಿತು. ಅಪ್ಪನಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಅಂಟಿಕೊಂಡಿತು. ಬಡತನದ ಬೇಗೆಯಲ್ಲಿ ಬೆಂದಿದ್ದ ನಮಗೆ ಈ ಪದವೇ ಮೃತ್ಯು ಗಂಟೆಯಂತೆ ಕೇಳಿಸಿತು. ಅದೃಷ್ಟವಶಾತ್ ಅದು ಮೊದಲ ಹಂತದಲ್ಲಿದ್ದ ಕಾರಣ ವೈದ್ಯರು ಸಣ್ಣ ಆಪರೇಷನ್ ಮೂಲಕ ಅದನ್ನು ಗುಣಪಡಿಸಬಹುದು ಎಂದು ಹೇಳಿದರು. ಅಮ್ಮ ಮತ್ತು ನಾನು ಕೂಲಿ ಮಾಡಿ ಉಳಿಸಿದ್ದ ಪ್ರತಿ ಪೈಸೆಯನ್ನು ಅಪ್ಪನ ಚಿಕಿತ್ಸೆಗೆ ಸುರಿದೆವು. ಅಪ್ಪ ಚೇತರಿಸಿಕೊಂಡರಾದರೂ ಆ ಘಟನೆ ನಮ್ಮನ್ನು ಆರ್ಥಿಕವಾಗಿ ಮತ್ತಷ್ಟು ಜರ್ಜರಿತಗೊಳಿಸಿತು. ನನಗೆ ಮದುವೆಯ ವಯಸ್ಸು ಮೀರುತ್ತಿತ್ತು. ಅಪ್ಪನಿಗೆ ನನ್ನನ್ನು ಒಂದು ಒಳ್ಳೆಯ ಮನೆಗೆ ಸೇರಿಸಬೇಕೆಂಬ ಆತುರ. ಸಂಬಂಧಗಳೇನು ಬರುತ್ತಿದ್ದವು, ಆದರೆ ನಮ್ಮ ಮನೆಯ ಹಿನ್ನೆಲೆ ನಮಗೆ ಶಾಪವಾಯಿತು. ಮನೆಯಲ್ಲಿ ಮದುವೆಯಾಗದ ಅತ್ತೆ, ಕುಡುಕನಾಗಿದ್ದ ಅಪ್ಪ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಹುಡುಗಿಯನ್ನು ಕರೆದುಕೊಂಡು ಓಡಿ ಹೋಗಿದ್ದಾನೆ ಎಂಬ ಊರಿನವರ ಅಪಪ್ರಚಾರ. ಸಂಬಂಧ ಹುಡುಕಿಕೊಂಡು ಬಂದವರೆಲ್ಲ ನಮ್ಮ ಕೌಟುಂಬಿಕ ವಿಷಯ ತಿಳಿದ ತಕ್ಷಣ ನಮಗೆ ಈ ಸಂಬಂಧ ಬೇಡ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ಹೋಗುತ್ತಿದ್ದರು. ಅಮ್ಮ ನನ್ನನ್ನು ನೋಡಿ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ಕೊನೆಗೂ ಒಮ್ಮೆ ಒಂದು ಸಂಬಂಧ ನಿಶ್ಚಯವಾಯಿತು. ನಿಶ್ಚಿತಾರ್ಥದ ಉಂಗುರವು ಬದಲಾಯಿತು. ಆದರೆ 2 ದಿನಗಳಲ್ಲಿ ಹುಡುಗನ ಮನೆಯವರು ಫೋನ್ ಮಾಡಿ ಈ ಮದುವೆ ಸಾಧ್ಯವಿಲ್ಲವೆಂದು ನಿರಾಕರಿಸಿದರು. ಅಂದು ನಾನು ಅನುಭವಿಸಿದ ನೋವು ವರ್ಣನಾತೀತ. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಅಪ್ಪ ಕುಸಿದು ಕುಳಿತರು. ಅಮ್ಮ ಎದೆ ಹೊಡೆದುಕೊಂಡು ಅತ್ತರು. ನನ್ನ ಹಣೆಬರವೇ ಇಷ್ಟು ಎಂದು ನಾನು ಮೌನಕ್ಕೆ ಶರಣಾದೆ. ಆದರೆ ಕತ್ತಲೆಯ ಅಂತ್ಯದಲ್ಲಿ ಬೆಳಕು ಬಂದ ಹಾಗೆ ಪವಾಡವೊಂದು ನಡೆಯಿತು. ಮರುದಿನವೇ ಮತ್ತೆ ಸುದ್ದಿ ಬಂತು, ನಮಗೆ ಈ ಮದುವೆ ಒಪ್ಪಿಗೆ ಇದೆ ಎಂದು. ಅದಕ್ಕೆ ಕಾರಣ ಸ್ವತಃ ಆ ಹುಡುಗ. ಅವನು ತನ್ನ ಮನೆಯವರನ್ನು ಎದುರಿಸಿ ನಾನು ಸುಮಾಳನೆ ಮದುವೆಯಾಗುವುದು, ಅವಳ ಕುಟುಂಬದ ತಪ್ಪುಗಳಿಗೆ ಅವಳನ್ನು ದೂಷಿಸುವುದು ಸರಿಯಲ್ಲ ಎಂದು ಹಠ ಹಿಡಿದಿದ್ದ. ಅವನ ಅಚಲ ನಿರ್ಧಾರ ನಮ್ಮ ಬದುಕನ್ನೇ ಬದಲಿಸಿತು. ನಮ್ಮ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅಂದು ನನ್ನ ಕಣ್ಣಲ್ಲಿ ಹರಿದ ಕಣ್ಣೀರು ನೋವಿನದ್ದಾಗಿರಲಿಲ್ಲ. ಅದು ಇಷ್ಟು ವರ್ಷಗಳ ಸಂಕಷ್ಟ ಮುಗಿದ ಸಮಾಧಾನದ ಖುಷಿಯ ಕಣ್ಣೀರಾಗಿತ್ತು. ನನ್ನ ಗಂಡ ನನ್ನನ್ನು ಕೇವಲ ಹೆಂಡತಿಯಾಗಿ ಮಾತ್ರವಲ್ಲ, ಒಬ್ಬ ಗೆಳೆಯನಾಗಿ ಗೌರವಿಸಿದರು. ಇಂದು ನನಗೆ 11 ವರ್ಷದ ಮುದ್ದಾದ ಮಗನಿದ್ದಾನೆ. ನನ್ನ ಗಂಡ ಮತ್ತು ಮಗನ ಪ್ರೀತಿಯ ನಡುವೆ ನಾನು ನನ್ನ ಹಳೆಯ ಎಲ್ಲ ನೋವುಗಳನ್ನು ಮರೆತಿದ್ದೆ. ಹಟ್ಟಿಯಲ್ಲಿ ಹುಟ್ಟಿ ಗುಡಿಸಲಿನಲ್ಲಿ ಬೆಳೆದು ಅವಮಾನದ ಕೆಸರಿನಲ್ಲಿ ಬಿದ್ದಿದ್ದ ನಂದಾದೀಪ ಇಂದು ಸಂಸಾರದ ಮಂದಿರದಲ್ಲಿ ಸುಂದರವಾಗಿ ಬೆಳಗುತ್ತಿದೆ. ಕಷ್ಟಗಳು ಮನುಷ್ಯನನ್ನು ಕುಗ್ಗಿಸಬಹುದು, ಆದರೆ ತಾಳ್ಮೆ ಮತ್ತು ಸತ್ಯ ಎಂದಿಗೂ ಸೋಲದು ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿ. ವೀಕ್ಷಕರೇ, ನಮ್ಮ ನೈಜ ಘಟನೆ ಆಧಾರಿತ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಧನ್ಯವಾದಗಳು.